ಸುವರ್ಣಾವಕಾಶ ಬಂದು ಬಾಗಿಲು ತಟ್ಟಿದಾಗ ನಮಗೆ ಬಿಡುವಿಲ್ಲ, ಮುಂದಕ್ಕೆ ಹೋಗಪ್ಪ ಎನ್ನುವವರು ತುಂಬ ಜನರಿದ್ದು ಹಾಗೆ ಎನ್ನುವುದನ್ನು ತೋರಿಸುವ ಘಟನೆಯೊಂದು ಇಲ್ಲಿದೆ. ಲಂಡನ್ನಿನ ಸರ್ಕಸ್ ಕಂಪನಿಯೊಂದಕ್ಕೆ ಕಲಾವಿದರು ಬೇಕಾಗಿದ್ದಾರೆ. ನಾಳೆಯೇ ಕಲಾವಿದರು ಸಂದರ್ಶನಕ್ಕೆ ಹಾಜರಾಗಬಹುದು ಎಂಬ ಪ್ರಕಟಣೆ ಅಲ್ಲಿನ ಪತ್ರಿಕೆಗಳಲ್ಲಿ ಬಂದಿತ್ತು. ಮರುದಿನ ಸರ್ಕಸ್ ಕಂಪನಿಯ ಡೇರೆಯ ಮುಂದೆ ನೂರಾರು ಮಂದಿ ಕಲಾವಿದರು ನೆರೆದಿದ್ದರು. ಮಾಲೀಕರು ಒಬ್ಬೊಬ್ಬ ಅಭ್ಯರ್ಥಿಯನ್ನೇ ಕರೆದು ಅವರ ಕಲೆಗಳನ್ನು ಪ್ರದರ್ಶಿಸಲು ಹೇಳುತ್ತಿದ್ದರು. ಒಂದು ಚಕ್ರದ ಸೈಕಲ್, ತುಳಿಯುವ ಹುಲಿ ಮತ್ತು ಸಿಂಹಗಳೊಂದಿಗೆ ಆಟವಾಡುವ ಉಯ್ಯಾಲೆಯಲ್ಲಿ ಕೈಬಿಟ್ಟು ತೂಗಾಡುವ ವಿದೂಷಕನ ಚೇಷ್ಟೆಗಳನ್ನು ಮಾಡುವವ ಹೀಗೆ ಎಲ್ಲ ಕಲಾವಿದರು ತಮ್ಮ ಕಲೆಗಳ ಪ್ರದರ್ಶನ ಮಾಡಿದರು. ಮಾಲೀಕರು ಅವರ ಪ್ರದರ್ಶನವನ್ನು ನೋಡಿ ಸೂಕ್ತರನ್ನು ಉದ್ಯೋಗಕ್ಕೆ ನೇಮಿಸಿಕೊಳ್ಳುತ್ತಿದ್ದರು. ಇಲ್ಲದಿದ್ದರೆ ನಿರಾಕರಿಸಿ ಕಳುಹಿಸಿಬಿಡುತ್ತಿದ್ದರು. ಆ ನೂರಾರು ಜನರ ಸಂದರ್ಶನ ಮಾಡಿ ಮುಗಿಸುವಷ್ಟರಲ್ಲಿ ಮಾಲೀಕರು ಸುಸ್ತಾಗಿದ್ದರು. ಅವರಿಗೆ ಸಾಕಾಗಿ ಹೋಗಿತ್ತು. ಕೊನೆಯದಾಗಿ ಒಬ್ಬನೇ ಒಬ್ಬ ಅಭ್ಯರ್ಥಿ ಮಾತ್ರ ಉಳಿದಿದ್ದರು. ಅವರು ಸಂದರ್ಶನಕ್ಕೆ ಬಂದಾಗ ಮಾಲೀಕರಿಗೆ ಅವರ ಕಲೆಯ ಪ್ರದರ್ಶನವನ್ನು ನೋಡುವುದಿರಲಿ, ಮಾತುಗಳನ್ನು ಕೇಳುವಷ್ಟು ತಾಳ್ಮೆಯೂ ಉಳಿದಿರಲಿಲ್ಲ. ಮಾಲೀಕರು, ನಾನು ಬೆಳಿಗ್ಗೆಯಿಂದ ತುಂಬ ಅಭ್ಯರ್ಥಿಗಳನ್ನು ಸಂದರ್ಶಿಸಿ ಅವರ ಕಲೆಗಳನ್ನು ನೋಡಿದ್ದೇನೆ. ನಮಗೆಷ್ಟು ಬೇಕೋ ಅಷ್ಟು ಕಲಾವಿದರನ್ನು ಆರಿಸಿಕೊಂಡಿದ್ದೇನೆ. ನಮ್ಮಲ್ಲಿ ಇನ್ನು ಯಾವ ಕೆಲಸವೂ ಖಾಲಿ ಇಲ್ಲ. ತಾವಿನ್ನು ಹೊರಡಬಹುದು ಎಂದರು. ಅಭ್ಯರ್ಥಿಯು, ಸರ್, ನಾನು ಬಹಳ ಹೊತ್ತಿನಿಂದ ನಿಮ್ಮ ಬಾಗಿಲ ಮುಂದೆಯೇ ಕಾದಿದ್ದೇನೆ. ದಯವಿಟ್ಟು ನನ್ನ ಕಲೆಯನ್ನು ಒಮ್ಮೆ ನೋಡಿ. ನನ್ನಂತಹ ಕಲೆಗಾರ ನಿಮಗೆ ಸಿಗಲಿಕ್ಕಿಲ್ಲ ಎಂದು ಅಂಗಲಾಚಿ ಬೇಡಿದ. ಆಗ ಮಾಲೀಕರು ಬೇಸರದಿಂದ, ಸರಿ, ನಿನ್ನದು ಯಾವ ಕಲೆಯಪ್ಪ ಎಂದು ಕೇಳಿದರು. ಅಭ್ಯರ್ಥಿಯು, ನಾನು ಹಕ್ಕಿಯ ಹಾಗೆ ಹಾರಬಲ್ಲೆ ಎಂದು ಹೇಳಿದನು. ಮಾಲೀಕರು ಆತನ ಮಾತುಗಳಿಗೆ ಅಷ್ಟೇನೂ ಗಮನ ಕೊಡದೆ, ಹಕ್ಕಿಯ ಹಾಗೆ ಕೂಗುವವನನ್ನು ನಾನು ಈಗಾಗಲೇ ನೇಮಕ ಮಾಡಿದ್ದೇನೆ. ತಾವಿನ್ನು ಹೊರಡಬಹುದು ಎನ್ನುತ್ತಾ ಒಮ್ಮೆ ಮೈ ಮುರಿದು ಗಟ್ಟಿಯಾಗಿ ಆಕಳಿಸಿ ಹೊರಟು ನಿಂತರು. ಅಭ್ಯರ್ಥಿಯು ಬಹಳ ಬೇಸರ ಮಾಡಿಕೊಂಡು ಸಪ್ಪೆ ಮುಖದೊಡನೆ ಎದ್ದು ನಿಂತು ಒಮ್ಮೆಲೆ ಎರಡು ಕೈಗಳನ್ನು ಚಾಚಿಕೊಂಡು ಮೇಲಕ್ಕೆ ಜಿಗಿದು ಹಕ್ಕಿಯಂತೆ ಹಾರುತ್ತಾ ಕಿಟಕಿಯ ಮೂಲಕ ಕ್ಷಣ ಮಾತ್ರದಲ್ಲಿ ಹೊರಟು ಹೋದನು. ಆ ಅಭ್ಯರ್ಥಿಯು ನಿಜವಾಗಿಯೂ ಹಾರುವುದನ್ನು ಕಂಡು ಅವಕ್ಕಾದ ಮಾಲೀಕರು, ಹೇ, ನಿಲ್ಲು ನಿಲ್ಲು, ನೀನು ನಿಜವಾಗಿಯೂ ಹಾರುತ್ತೀಯಲ್ಲ, ನಿನ್ನನ್ನು ಕೆಲಸಕ್ಕೆ ನೇಮಕ ಮಾಡಿಕೊಳ್ಳುವೆ ಎಂದು ಹೇಳುತ್ತಿರುವಾಗಲೇ ಆತ ಹಾರಿ ಹೋಗಿಯೇ ಬಿಟ್ಟಿದ್ದನು.
ಮಾಲೀಕರು, ನಾನು ಯಾರನ್ನೋ ಆಯ್ಕೆ ಮಾಡಿಕೊಂಡೆ, ಇಂತಹ ಅದ್ಭುತ ಕಲೆಗಾರನ್ನು ಕಳೆದುಕೊಂಡೆನಲ್ಲ. ಅವನ ಮಾತನ್ನು ಕೇಳಬೇಕಿತ್ತು, ಅವನ ಕಲೆಯನ್ನೊಮ್ಮೆ ನೋಡಬೇಕಿತ್ತು ಎಂದು ಬಹಳ ಪಶ್ಚಾತ್ತಾಪಪಟ್ಟರು. ಈ ಘಟನೆಯಲ್ಲಿ ಬರುವ ಹಾರುವ ಕಲಾವಿದ ನಮ್ಮ ಜೀವನದಲ್ಲೂ ಬಂದು ಅಪರೂಪದ ಅವಕಾಶಗಳ ರೂಪ ಧರಿಸಿ ಬರುತ್ತಾನೆ. ಅಂತಹ ಸುವರ್ಣಾವಕಾಶ ನಮ್ಮ ಮನೆಯ ಬಾಗಿಲು ತಟ್ಟಿದಾಗ ನಮಗೆ ಬೇಜಾರಾಗಿ ಸುಸ್ತಾಗಿರುತ್ತೇವೆ. ಆ ಸುವರ್ಣಾವಕಾಶ ನಮ್ಮ ಎದುರಿನಲ್ಲೇ ಹಾರಿ ಹೋದಾಗ, ಜಾರಿ ಹೋದಾಗ ಅಯ್ಯೋ ಅಯ್ಯೋ ಎಂದು ಬಾಯಿ ಬಿಟ್ಟುಕೊಂಡು ಮತ್ತೆ ಬಾ ಎಂದು ಕರೆಯುತ್ತೇವೆ. ಆದರೆ ಅದು ಆ ಕಲಾವಿದನ ಹಾಗೆಯೇ ದೂರ ಹಾರಿ ಹೋಗಿಬಿಟ್ಟಿರುತ್ತದೆ. ನಾವು ಸದಾ ಜಾಗೃತರಾಗಿದ್ದು ಸುವರ್ಣಾವಕಾಶ ಬಂದಾಗ ಅದನ್ನು ಸ್ವಾಗತಿಸಬೇಕು. ಎಣ್ಣೆ ಬಂದಾಗ ಕಣ್ಣು ಮುಚ್ಚಿ ಕುಳಿತುಕೊಳ್ಳಬಾರದು.